ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಏನಿದು ಕರ್ಬೇವಿನ ಗಿಡನ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಕರ್ಬೇವಿನ ಗಿಡ ಗೊತ್ತು, ಆದರೆ ಕರ್ಬೇವಿನ ಗಿಡದಲ್ಲಿ ಬಿಡೋ ಹಣ್ಣುಗಳು ಎಷ್ಟು ಮೆಡಿಸಿನಲ್ ಅಂಶ ಇದೆ ಅಂತ ಗೊತ್ತಾ? ಈ ಹಣ್ಣಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಕೂಡ ಇದೆ. ಅಷ್ಟೇ ಅಲ್ಲದೆ ಇದರಿಂದ ಡೈಜೆಷನ್ ಅಂದರೆ ಹೊಟ್ಟೆ ಉಬ್ಬರ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಸರಿ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇರ್ ಗ್ರೋತ್ಗೆ ಜೊತೆಗೆ ಗ್ರೇ ಹೇರ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ಮೊದಲು ಕರ್ಬೇವಿನ ಗಿಡದಲ್ಲಿ ಬಿಟ್ಟಿರೋ ಹಣ್ಣನ್ನು ವಾಶ್ ಮಾಡಿ ಬೌಲ್ಗೆ ಹಾಕಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ರಸ ತೆಗೆದು ಬೀಜ ಮತ್ತು ಸಿಪ್ಪೆನ ಬಿಸಾಕಿ. ಬೀಜನ ತೆಗಿಲೇಬೇಕು, ಬಿಕಾಸ್ ಅದರಲ್ಲಿ ಪಾಯ್ಸನಸ್ ಇರುತ್ತೆ. ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊಳ್ಳಿ. ಕರ್ಬೇವಿನ ಹಣ್ಣು ಎಷ್ಟು ಕೆಲಸ ಮಾಡುತ್ತೋ ಅಷ್ಟೇ ಆಮ್ಲ ಕೂಡ ಕೆಲಸ ಮಾಡುತ್ತೆ. ಸೇಮ್ ಕಾಂಬಿನೇಷನ್ ಇರೋದ್ರಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಹೇರ್ ಗ್ರೋತಿಂದ ಹಿಡಿದು ಸ್ಕಿನ್ ಗ್ಲೋ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಒಳ್ಳೆಯದು. ಈ ಎರಡು ಕಾಂಬಿನೇಷನ್ ಸೇರಿಸಿದ್ರೆ ಒಂದೊಳ್ಳೆ ಡ್ರಿಂಕ್ ಆಗುತ್ತೆ. ಜಾರ್ಗೆ ಆಮ್ಲನ ಕಟ್ ಮಾಡಿ ಜೊತೆಗೆ 4 to 5 ಮೆಣಸಿನ ಕಾಳನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿದ ಮಿಶ್ರಣವನ್ನು ಸ್ವಲ್ಪ ನೀರು ಹಾಕಿ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ಡ್ ಜ್ಯೂಸ್ ಏನಿದೆ ಅದನ್ನು ಕರ್ಬೇವಿನ ಹಣ್ಣಿನ ರಸದ ಜೊತೆಗೆ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಬೇಕು. ಇದಕ್ಕೆ ರಾತ್ರಿ ಸ್ವಲ್ಪ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ 2 ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕುಡಿದ್ಮೇಲೆ ನಮಗೆ ಯಾವ ಥರ ಎಫೆಕ್ಟ್ ಆಯಿತು ಅಂದರೆ ಹೊಟ್ಟೆಯಲ್ಲಿರೋ ಎಲ್ಲ ಟಾಕ್ಸಿಕ್ ಅಂಶ ಫುಲ್ ಫ್ಲಶ್ ಔಟ್ ಆಯಿತು. ಮಾರ್ನಿಂಗ್ ರುಟೀನ್ ಈ ಡ್ರಿಂಕ್ನಿಂದ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಡ್ರಿಂಕ್ ಮಾತ್ರ ಅಲ್ಲ, ಕರ್ಬೇವಿನ ಹಣ್ಣಿಂದ ಎಣ್ಣೆ ತೆಗೆದು ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಕೂಡ ಮಾಡ್ಕೋಬೋದು. ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.